ಕ್ರಿಪ್ಟೋ ಕರೆನ್ಸಿ ವಂಚನೆ ಕೇಸ್ನಲ್ಲಿ ಈಗ ಟಾಲಿವುಡ್ ನಟಿಯರಿಗೆ ಸಂಕಷ್ಟ. ತಮನ್ನಾ ಭಾಟಿಯಾ ಮತ್ತು ಕಾಜಲ್ ಅಗರ್ವಾಲ್ ಇವರಿಬ್ಬರಿಗೂ ಕೂಡ ಇವಾಗ ಅದೇನೋ ಹೆಚ್ಚಿನ ಲಾಭ ನೀಡುವ ಆಮಿಷ ಒಡ್ಡಿ ಕೊಯಮತ್ತೂರು ಕಂಪನಿ ಏನೋ ಇವರಿಗೆ ಮೋಸ ಮಾಡಿತ್ತು ಅಂತಕ್ಕಂಥದ್ದು. ಈ ಕಂಪನಿಯ ಇನಾಗ್ರೇಷನಲ್ಲಿ ಕೂಡ ಇವರು ಭಾಗಿಯಾಗಿದ್ದರಂತೆ. ಹಾಗಾಗಿ ಇವ್ರನ್ನ ವಿಚಾರಣೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಕಂಪನಿ ಉದ್ಘಾಟನೆಯಲ್ಲಿ ತಮನ್ನಾ ಭಾಗಿಯಾಗಿದ್ದರು ಕ್ರಿಪ್ಟೋ ಕರೆನ್ಸಿ ಕೊಯಮತ್ತೂರಲ್ಲಿ. ಹಾಗೆಯೇ ಕಾಜಲ್ ಅಗರ್ವಾಲ್ ಕೂಡ, ಅಂದರೆ ಇವರೆಲ್ಲರಿಗೂ ಹೆಚ್ಚಿನ ಲಾಭವನ್ನು ಕೊಡ್ತೀವಿ ಬಿಸ್ನೆಸ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ಮಾಡಿರ್ತಕ್ಕಂಥ ವಂಚನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇವರಿಬ್ಬರ ಮೇಲೆ ಆರೋಪ ಇರೋದು ಇವರೇ ವಂಚನೆ ಎಸಗಿದ್ದಾರೆ ಅಂತನಾ ಅಥವಾ ಕೊಯಮತ್ತೂರು ಮೂಲದ ಕಂಪನಿ ಇವರಿಗೆ ಮೋಸ ಮಾಡಿದೆ ಅಂತನಾ? ಏನು ಆರೋಪ ಇದೆ ಇವರಿಬ್ಬರ ಮೇಲೆ ಅಂತ? ಅರವಿಂದ್, ನೋಡಿ, ಕೊಯಮತ್ತೂರಿನ ಒಂದು ಕಂಪನಿ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡೋ ಮೂಲಕ ಅತಿ ಹೆಚ್ಚಿನ ಲಾಭವನ್ನ ಮಾಡಿಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಜನರಿಗೆ ವಂಚನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಕೇವಲ ತಮಿಳುನಾಡು ಮಾತ್ರ ಅಲ್ಲದೆ ಪುದುಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಂಪನಿಯಿಂದ ಜನರು ಮೋಸವಾಗಿದ್ರು. ಸೊ ಪುದುಚೇರಿಯಲ್ಲಿ ದಾಖಲಾದಂತ ದೂರಿನ ಅನ್ವಯ ಈ ಒಂದು ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕಾದಂತ ಸಂದರ್ಭದಲ್ಲಿ ತಮನ್ನಾ ಭಾಟಿಯಾ ಮತ್ತೆ ಕಾಜಲ್ ಅಗರ್ವಾಲ್ ಇಬ್ಬರು ಕೂಡ ಈ ಒಂದು ಕಂಪನಿಯ ಜೊತೆಗೆ ನಿರಂತರವಾದಂತ ಸಂಪರ್ಕದಲ್ಲಿರುವಂತದ್ದು ಗೊತ್ತಾಗಿದೆ. ತಮನ್ನಾ ಭಾಟಿಯಾದ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ, ಅಂದ್ರೆ ಈ ಕಂಪನಿಯ ಉದ್ಘಾಟನೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮತ್ತೆ ಕಾಜಲ್ ಅಗ್ರವಾಲ್ ಅವರು ಕಾರ್ಪೊರೇಟ್ ಏನ್ ಕಾರ್ಯಕ್ರಮಗಳು ನಡೆಯುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಕಂಪನಿಯನ್ನ ಪ್ರತಿನಿಧಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಹೀಗಾಗಿ ಈ ಕಂಪನಿಯಲ್ಲಿ ಇವರದ್ದು ಏನಾದ್ರೂ ಹೂಡಿಕೆ ಇದೆಯಾ, ಮತ್ತೆ ಇವರ ಪಾತ್ರ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂತ ಪ್ರಶ್ನೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಇಬ್ಬರು ನಟಿಯರಿಗೆ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. ವಿಚಾರಣೆಯನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡೋ ಮೂಲಕ ಪೊಲೀಸರು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾರೆ. ಈ ಒಂದು ಕಂಪನಿಯಲ್ಲಿ ಇಬ್ಬರು ನಟಿಯರ ಹೂಡಿಕೆ ಇದೆಯಾ ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೀಮಿತವಾಗುವಷ್ಟೇ ಭಾಗಿದಾರಿಕೆ ಏನಾದ್ರೂ ಇದೆಯಾ ಅನ್ನುವಂತ ಏನು ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.